ಈಗ ಮಕ್ಕಳ ವೆಯ್ಟ್ ಗೇನ್ಗೆ ಮಾಡ್ತಾ ಇರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಂಜೀರ ತಗೊಂಡಿದ್ದೀನಿ, ಡ್ರೈ ಡೇಟ್ಸ್ ತಗೊಂಡಿದ್ದೀನಿ, ಅಂದರೆ ಉತ್ತುತ್ತೆ ತಗೊಂಡಿದ್ದೀನಿ, ಆಮೇಲೆ ಗೋಡಂಬಿ ಸ್ವಲ್ಪ, ಮತ್ತು ಬಾದಾಮಿ ಸ್ವಲ್ಪ, ಹಾಗೆ 2 ಥರದ ದ್ರಾಕ್ಷಿ ತಗೊಂಡಿದ್ದೀನಿ, ಪಿಸ್ತಾ ಸ್ವಲ್ಪ ತಗೊಂಡಿದ್ದೀನಿ, ಆಮೇಲೆ ಡೇಟ್ಸ್ ತಗೊಂಡಿದ್ದೀನಿ. ಇದಿಷ್ಟನ್ನು ನಾವು ತುಪ್ಪದಲ್ಲಿ ಈಗ ಹುರ್ಕೊಳ್ಬೇಕು. ಫಸ್ಟಿಗೆ ನಾನು ಬಾದಾಮಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಳ್ಬೇಕು ಬಾದಾಮಿ ಈ ಕಲ್ಲರಿಗೆ ಬಂದ ಮೇಲೆ ನಾವು ತೆಕ್ಕೊಳ್ಬೋದು. ಸ್ವಲ್ಪ ಚಟ್ ಅಂತ ಅಂದು ನೀವು ಇಡೀ ಬಾದಾಮಿ ಹಾಕಿದರೆ ಸ್ವಲ್ಪ ಈ ಥರ ಒಡ್ಕೊಳ್ಳುತ್ತೆ, ಆಗ ಆಗಿದೆ ಅಂತ. ಅದೇ ತುಪ್ಪಕ್ಕೆ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ, ಯಾವುದನ್ನು ಸೀಸೋದು ಬೇಡ. ಮತ್ತು ಈ ಎಲ್ಲ ಡ್ರೈ ಫ್ರೂಟ್ಸ್ ಜೊತೆಗೆ ನಿಮಗೆ ಬೇಕು ಅಂತ ಹೇಳಿದರೆ ಹುರಿದಿರೋ ಶೇಂಗಾನೂ ಕೂಡ ಹಾಕ್ಕೊಳ್ಬೋದು. ಶೇಂಗಾನ ಹುರಿದು ಸಿಪ್ಪೆ ತೆಕ್ಕೊಳ್ಬೇಕು, ಆಮೇಲೆ ಮತ್ತೆ ಅದನ್ನೊಂದು ಸತಿ ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನಾನೀಗ ಶೇಂಗಾ ಹಾಕ್ತಾಯಿಲ್ಲ, ಯಾಕೆಂದರೆ ಇದೇ ಡ್ರೈ ಫ್ರೂಟ್ಸೇ ಜಾಸ್ತಿ ಇರೋದ್ರಿಂದ. ನೋಡಿ ಇಷ್ಟಾದರೆ ಸಾಕು, ಕೆಂಪಾಗಿದೆ ಅಲ್ಲ, ಇಷ್ಟಾದರೆ ಸಾಕು. ಉತ್ತುತ್ತೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಡ್ರೈ ಡೇಟ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾವುದೆಲ್ಲ ಗಟ್ಟಿ ಪದಾರ್ಥಗಳಿದೆ ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಈ ಥರ ಡ್ರೈ ಡೇಟ್ಸು ಇದನ್ನೆಲ್ಲ ಹಾಕಿ ಒಂದು ಸತಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಯಾವುದು ಸ್ವಲ್ಪ ಹಸಿ ಅಂಶ ಇದೆ ಅದನ್ನು ಮಾಡ್ಕೊಳ್ಳೋಣ. ಇವಾಗ ಈ ಸ್ವಲ್ಪ ಪಿಸ್ತಾನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ರೌಂಡು ಇದು 4 ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಉತ್ತುತ್ತೆ ಇದು 4 ನೈಸಾಗಿ ಪುಡಿ ಮಾಡ್ಕೊಂಡು ಬರೋಣ. ಈ ಥರ ಸ್ವಲ್ಪ ನೀರಿಗೆ ಏನು ಹಾಕ್ಕೊಳ್ದಲೆ ಇಷ್ಟು ರಫಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕು. ಇವಾಗ ಮತ್ತೆ ಅದಕ್ಕೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಉಳಿದ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಳ್ಳೋಣ. ಯಾವುದು ನಾನು ಹೇಳಿದ್ನಲ್ಲ ಸ್ವಲ್ಪ ಸಾಫ್ಟ್ ಇದೆ ಮತ್ತು ಯಾವುದು ಸ್ವಲ್ಪ ನೀರು ಜಾಸ್ತಿ ಬಿಡುತ್ತೆ ಅದನ್ನು ಇವಾಗ ಎಲ್ಲವನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಕಪ್ಪು ದ್ರಾಕ್ಷಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಹುರ್ಕೊಂಡ್ರೆ ಸಾಕು, ಯಾಕೆಂದರೆ ಇದೆಲ್ಲ ಸಾಫ್ಟ್ ಇರುತ್ತೆ ಆಲ್ರೆಡಿ. ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಮಾತ್ರ ಇದನ್ನು ಜಾಸ್ತಿ ಹೊತ್ತು ಹುರ್ಕೋಬೇಕಷ್ಟೆ. ನಾನು ಫ್ರಿಜ್ಜಲ್ಲೇನು ಇಟ್ಟಿರಲಿಲ್ಲ. ಇವಾಗ ಡೇಟ್ಸು ಮತ್ತು ಅಂಜೂರ 2 ಕೂಡ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇದು ಕೂಡ ನಾನು ಮೆತ್ತಗೆ ಏನು ನೀರು ಏನು ಹಾಕಬಾರ್ದು, ಏನು ಹಾಕ್ದಲೇ ಬರೀ ಅದಷ್ಟನ್ನೇ ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು. ಈಗ 2 ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಚ್ಕೊಂಡು ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಇದಿಷ್ಟರಲ್ಲೇ ಕಲಿಸ್ಕೋಬೇಕು, ಉಂಡೆ ಮಾಡೋಕ್ಕೆ ಇದಿಷ್ಟೇ ಸಾಕು, ಇದಿಷ್ಟರಲ್ಲೇ ಕಲಿಸ್ಕೊಳ್ಳೋಣ ಹಿಂಗೇ. ಈಗ ನೋಡಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳೋಕ್ಕೆ ಆರಾಮಾಗಿ ಬರುತ್ತೆ. ನೀವು ಯಾವುದೇ ನೀರಾಗಲಿ ಏನೋ ಹಾಕೋ ಅಗತ್ಯ ಇಲ್ಲ ಇದಕ್ಕೆ. ಈ ಥರ ಒಂದೊಂದು ಉಂಡೆನ ಮಕ್ಕಳಿಗೆ ಡೈಲಿ ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ, ಅವರಿಗೆ ಒಳ್ಳೆ ಶಕ್ತಿ ಬರುತ್ತೆ. ಈ ಥರ ಹಾಗೆ ಕೊಟ್ಟರೆ ಡ್ರೈ ಫ್ರೂಟ್ಸು ಮಕ್ಕಳಿಗೆ ಹಲ್ಲು ಬರದೇ ಇದ್ದಾಗ ಅಗದು ತಿನ್ನೋಕ್ಕಾಗಲ್ಲ. ಸೊ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿ ಕೂಡ. ಸ್ನ್ಯಾಕ್ಸ್ ಥರನೂ ನಾವು ಇದನ್ನು ಈವ್ನಿಂಗಿಗೆ ಕೊಡ್ಬೋದು.